ರಂಗಾಂತರಂಗ ವತಿಯಿಂದ ನಾಟಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ರಂಗಾಂತರಂಗವು ಪ್ರತಿ ವರ್ಷ ಒಂದು ನಾಟಕ ನಿರ್ಮಾಣ ಪ್ರದರ್ಶನದಿಂದ ತಮ್ಮ ಮುಂದೆ ಬರ್ತಾ ಇದೆ. ರಂಗಾಂತರಂಗ ವೇದಿಕೆ ನಾಟಕ ನಿರ್ಮಾಣದ ಬಹುದೊಡ್ಡ ಪರಂಪರೆಯನ್ನು ಹಲವಾರು ವರ್ಷಗಳಿಂದ ಕೆಜೆಯುನಲ್ಲಿ ಮಾಡಿಕೊಂಡು ಬರುತ್ತಲೇ ಇದೆ. ಈ ಪರಂಪರೆಯ ಮುಂದುವರೆದ ಭಾಗವಾಗಿ ಇಂದು ವಿಶೇಷವಾಗಿರುವ ನಾಟಕದೊಂದಿಗೆ ನಿಮ್ಮ ಮುಂದೆ ರಂಗಾಂತರಂಗ ವೇದಿಕೆ ಬಂದಿದೆ. ನಾಟಕ ಪ್ರದರ್ಶನಕ್ಕೂ ಮುನ್ನ ಕೆಲವೊಂದು ಸೂಚನೆಗಳನ್ನು ತಾವು ಪಾಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ತಾವೆಲ್ಲರೂ ನಾಟಕ ವೀಕ್ಷಣೆಗೆ ಭಂಗ ಬಾರದ ಹಾಗೆ ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎರಡನೇ ಸೂಚನೆ, ನಾಟಕದ ದೃಶ್ಯಗಳನ್ನು ನೀವು ನೋಡಿ ಆನಂದಿಸಿ, ಆದರೆ ದೃಶ್ಯ ಮುಗಿದ ನಂತರ ನಿಮ್ಮ ಆನಂದವನ್ನು ಚಪ್ಪಾಳೆ ತಟ್ಟಿ ವ್ಯಕ್ತಪಡಿಸಬಹುದು. ದೃಶ್ಯದ ನಡುವೆ ದಯವಿಟ್ಟು ಯಾರು ಚಪ್ಪಾಳೆ ತಟ್ಟಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಸೂಚನೆ, ಯಾವುದೇ ಕಾರಣಕ್ಕೂ ದೃಶ್ಯದ ನಡುವೆ ಆಗಲಿ ಅಥವಾ ತಮ್ಮ ಆನಂದವನ್ನು ವ್ಯಕ್ತಪಡಿಸಲ ಕಾರಣಕ್ಕಾಗಿ ಸಿಳ್ಳೆಗಳನ್ನು ಪಡೆಯಲೇಬಾರದು. ಅದು ನಮ್ಮ ಕೆಜೆಯು ಸಂಸ್ಕೃತಿ ಅಲ್ಲ. ಕೊನೆಯದಾಗಿ, ನಾಟಕದ ನಿಮ್ಮ ಈ ಪ್ರೇಕ್ಷಕ ಪ್ರಭುತ್ವಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ತಮಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ನಾಟಕವನ್ನು ಆನಂದಿಸಿ ಹಂಚಿಕೊಳ್ಳಿ ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಕನ್ನಡ ಸಾಹಿತ್ಯ ವೇದಿಕೆಯ ಈ ನಾಟಕ ನಿರ್ಮಾಣಕ್ಕೆ ಕಾರಣಕರ್ತರಾದ ನಮ್ಮ ಕ್ರಿಸ್ತು ಜಯಂತಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಫಾದರ್ ಡಾಕ್ಟರ್ ಅಗಸ್ಟಿನ್ ಜಾರ್ಜ್ ಅವರಿಗೆ ಹಾಗೂ ಸಮಸ್ತ ವ್ಯವಸ್ಥಾಪಕ ಮಂಡಳಿಯವರಿಗೆ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಕ್ಯಾಪ್ಟನ್ ಡಾಕ್ಟರ್ ಸರ್ವೇಸರ್ ಅವರಿಗೆ, ಈ ನಾಟಕವನ್ನ ಮೂಲ ಬಾನು ಮುಷ್ತಾಕ್ ಅವರ ಎದೆಯ ಅಣತೆ ಕಥೆಯಿಂದ ಅದನ್ನ ಈ ರಂಗರೂಪಕ್ಕೆ ತಂದು ಸ್ವತಃ ನಿರ್ದೇಶನವನ್ನು ಮಾಡಿರುವ ಡಾಕ್ಟರ್ ಸೈಯದ್ ಮೊಯಿನ್ ಅವರಿಗೆ, ಸಹಕಾರ ನೀಡಿದಂತಹ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಸರ್, ಡಾಕ್ಟರ್ ರವಿಶಂಕರ್ ಸರ್, ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ನಾಟಕದ ವೀಕ್ಷಣೆಗಾಗಿ ಆಗಮಿಸಿರುವ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೂ ಪ್ರಾಧ್ಯಾಪಕರಿಗೂ ಮತ್ತು ಹಳೆಯ ವಿದ್ಯಾರ್ಥಿಗಳ ಒಂದು ಪ್ರೀತಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಂದಿದೆ ಈಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಾಟಕ ಪ್ರದರ್ಶನಗೊಳ್ಳಲಿದೆ. ದಯವಿಟ್ಟು ಈ ನಾಟಕದ ಪ್ರದರ್ಶನಕ್ಕೆ ತಾವೆಲ್ಲರೂ ಸಹಕರಿಸಬೇಕು, ಆನಂದಿಸಬೇಕು ಅಂತೇಳಿ ಹೇಳ್ತಾ ನನ್ನ ಈ ಸ್ವಾಗತಕ್ಕೆ ವಿರಾಮವನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಶುಭವಾರ. ಎಲ್ಲರಿಗೂ ನಮಸ್ಕಾರ. ನಾಟಕ ಇಡೀ ಜಗತ್ತಿನ ಜೀವನದ ರಂಗ. ಸಮಸ್ತ ಜೀವರಾಶಿಯ ಅಭಿವ್ಯಕ್ತಿ. ಕನ್ನಡದಲ್ಲಿ ಶತಶತಮಾನಗಳಿಂದ ಹರಿದು ಬರುತ್ತಿರುವ ನಾಟಕ ಪರಂಪರೆಯ ಮುಂದುವರೆದ ಭಾಗವೇ ರಂಗಾಂತರಂಗದ ಇಂದಿನ ನಾಟಕ. ಇಂದಿನ ನಾಟಕ ಎದೆಯ ಹಣತೆ. ಎದೆಯ ಹಣತೆ ಮೂಲ ಕತೆ ಕಳೆದ ವರ್ಷ ಬೂಕರ್ ಪ್ರಶಸ್ತಿ ಪಡೆದ, ಅಂತಾರಾಷ್ಟ್ರೀಯ ಖ್ಯಾತಿಯ ಪಡೆದ ಕನ್ನಡದ ಮೇರು ಕತೆಗಾರ್ತಿಯಾದ ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ನಮ್ಮ ಎಲ್ಲರ ಎದೆಗಳಲ್ಲಿ ಬೆಳಗಬೇಕಾದ ಹಣತೆ. ಹೆಣ್ಣು ಮಕ್ಕಳ ಸಮಾನತೆಯನ್ನ ಕುರಿತಾದ ಜೀವಂತ ಹಣತೆ. ಈ ಕಥೆಯನ್ನ ಕನ್ನಡ ಸಾಹಿತ್ಯ ವೇದಿಕೆಯ ರಂಗಾಂತರಂಗ ವತಿಯಿಂದ ಈ ವರ್ಷ
ರಂಗರೂಪಕ್ಕೆ ತಂದವರು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸೈಯದ್ ಮೊಯಿನ್ ಅವರು. ಈಗ ತಮ್ಮೆಲ್ಲರ ಮುಂದೆ ಎದೆಯ ಹಣತೆ, ಎದೆಯ ಹಣತೆ, ಎದೆಯ ಹಣತೆ. ಕತ್ತಲೆ ಕಳೆವ ಹಣತೆ, ಧರ್ಮ ನೀತಿಗೆ ಸ್ಫೂರ್ತಿ ಹಣತೆ, ನ್ಯಾಯ ದೇವತೆ ನೀನು ಹಣತೆ. ಸ್ನೇಹ ಪ್ರೀತಿಯ ನೀತಿ ಹಣತೆ, ಮಣ್ಣು ಕಣ್ಣಿನ ಬೇರು ಹಣತೆ, ಬಾನು ಬೆಳಗಿದ ಬಯಲ ಹಣತೆ, ಬಾನು ಬೆಳಗಿದ ಬಯಲ ಹಣತೆ, ಬಾನು ಬೆಳಗಿದ ಬಯಲ ಹಣತೆ, ಬಾನು ಬೆಳಗಿದ ಬಯಲ ಹಣತೆ. ಪಕ್ಷಿಗಳ ಕಲರವ ಮನಸ್ಸಿಗೆ ನೀಡು ವಾತಾವರಣ, ಗೆಳೆಯ ಜೀವನ ಅಮೃತಕ್ಕೆ ಸಮವಾಗಿದೆ. ನಿಜ ಹೇಳಿದೆ ಗೆಳತಿ, ನಮ್ಮ ಬದುಕು ಸ್ವರ್ಗ ಸಮಾನವೇ. ಆದರೆ ಮನುಷ್ಯನ ಬದುಕು ನಮಗಿಂತ ಉತ್ತಮವಾದದೆಂದು ನಾನು ಭಾವಿಸುತ್ತೇನೆ. ಅಯ್ಯೋ, ಮನುಷ್ಯ ಜೀವನಕ್ಕಿಂತ ನಮ್ಮ ಜೀವನವೇ ನಮ್ಮ ಗೆಳೆಯ. ಹಾಗೇನಿಲ್ಲ ಗೆಳತಿ, ನಾವು ಒಂದೇ ಕಡೆ ನಿಂತು ಲೋಕದ ತಿಳಿಯುವುದಕ್ಕಾಗುವುದಿಲ್ಲ. ಮನುಷ್ಯರಂತೂ ಪ್ರಪಂಚವನ್ನು ವರ್ತನೆ ಮಾಡಿ ಸುಖದಿಂದ ಬಾಳುತ್ತಿದ್ದಾರೆ. ಸಂಸಾರ, ಮಡದಿ, ಮಕ್ಕಳು ಅಂತ ಸುಖವಾಗಿದ್ದಾರೆ ಗೆಳತಿ. ಹೌದಮ್ಮ ಗೆಳೆಯ, ಸುಖವಾಗಿದ್ದಾರೆ. ಯಾರು ಸುಖವಾಗಿದ್ದಾರೆ? ಈ ಪುರುಷಶಾಹಿ ಸಮಾಜದಲ್ಲಿ ಕೇವಲ ಗಂಡಸರಷ್ಟೇ ಸುಖವಾಗಿರೋದು. ಯಾವತ್ತಾದರೂ ನೀನು ಹೆಣ್ಣಿನ ದೃಷ್ಟಿಕೋನದಿಂದ ಯೋಚಿಸಿದ್ದೀಯಾ? ಯಾವತ್ತಾದರೂ ನೀನು ಹೆಣ್ಣಾಗಿದ್ದೀಯಾ? ಅದ್ಯಾಕೆ ಹಾಕಾದಂತೆ ಗೆಳತಿ ನೀನು? ನಾನ್ಯಾಕೆ ಹೆಣ್ಣಾಗಬೇಕು? ನಾನ್ಯಾಕೆ ಹೆಣ್ಣಿನಾಗಿ ಯೋಚಿಸಬೇಕು? ಹೆಣ್ಣಿನ ಕಾಲಡಿಯಲ್ಲಿ ಸ್ವರ್ಗವನ್ನಿಸುವ ಈ ಸಮಾಜ ಹೆಣ್ಣಿನಿಂದ ಗಂಡಸಿನ ಧರ್ಮ ಪೂರ್ಣವಾಗುತ್ತಿರುವಾಗ, ಹೀಗಿರುವಾಗ ಯಾರು ಹೆಣ್ಣಿನ ಮೇಲೆ ಶೋಷಣೆ ಮಾಡುವರು? ಯಾರು ಅವಳಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡುವರು? ಇದೆಲ್ಲ ನಿನ್ನಂತ ಹೆಣ್ಣಿನ ಕಲ್ಪನೆ ಅಷ್ಟೇ. ನಾನಂತೂ ಇಂಥದನ್ನ ನೋಡಿಲ್ಲ, ಕೇಳಿಲ್ಲ. ನಾನು ಇಂಥದನ್ನ ಮಾಡಿಲ್ಲ. ಏನಂತೀಯ? ಹೌದು, ಸರಿಯಾಗಿ ಹೇಳುತ್ತಿರುವೆ ಗೆಳೆಯ. ಮೋಸಗಾರ ಯಾವತ್ತಾದರೂ ತಾನು ಮೋಸ ಮಾಡಿದೆನೆಂದು ಒಪ್ಪಿಕೊಳ್ಳುತ್ತಾನಾ? ಎಲ್ಲರೂ ತಮ್ಮ ಸಾಚಗಳನ್ನೇ ಹೇಳುವರು. ವಾಹ್, ಅದೆಷ್ಟು ಮಾತಾಡ್ತೀಯ ನೀನು ಹೆಣ್ಣಿನ ಹಾಗೆ. ಓಹೋ, ಈ
ನೀನು ಹಾಗೆ ಅಲ್ಲವೇ ಗೆಳೆಯ? ಸರಿ, ಅದನ್ನ ಬಿಡು. ನೀನು ಹೇಳುತ್ತಿದ್ದೀಯಲ್ಲ, ಹೆಣ್ಣಿನ ಮೇಲಾಗುವ ಶೋಷಣೆ, ಮಾನಸಿಕ ಹಿಂಸೆ, ಅದಕ್ಕೆಲ್ಲ ಏನಿದೆ ಪುರಾವೆ? ಸುಮ್ಮನೆ ಪುಂಖಾನುಪುಂಖವಾಗಿ ಹೇಳೋದಷ್ಟೇ. ಇಲ್ಲ ಗೆಳೆಯ, ನಾನು ಯಾರನ್ನೂ ಕತೆ ಹೇಳುತ್ತಿಲ್ಲ. ನಿನ್ನ ಅನುಭವಕ್ಕೆ ತರುತ್ತೇನೆ, ಹೇಳು. ಹಾಗಲ್ಲ ಅಮ್ಮಿ, ನಾನು ಈಗಲೇ ಮದುವೆ ಆಗಲ್ಲ. ಮತ್ತೆ ನಿಮ್ಗೆಲ್ಲ ಹೇಳಿದ್ದೆ ಅಲ್ವಾ? ಓದ್ಬೇಕು, ನಾನು ಮುಗಿಸ್ಬೇಕು, ಆದ್ಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಸುಮ್ಮನೆ ಈಗ ಅನ್ನ ಮಾಡ್ಬೇಡ, ಕುತ್ಕೊಳ್ಳಿ. ಕಷ್ಟ ಆಗ್ತದೆ. ಹೇಳಿದ್ದಲ್ಲ, ಈಗಲೇ ಮದುವೆ ಬೇಡ ಅಂತ ನಿಮ್ಗೆಲ್ಲ ಹೇಳಿದ್ನಲ್ಲ. ಸುಮ್ಮನೆ ನನಗೆ ಒತ್ತಾಯ ಮಾಡ್ತಿದ್ದೀರಾ ಎಲ್ಲರೂ? ಅರ್ಥ ಮಾಡ್ಕೊಳ್ಳಿ. ನೋಡು ಮೆಹರೂನ್, ಒಳ್ಳೆ ಕುಟುಂಬ, ಲಕ್ಷಣವಾದ ಹುಡುಗ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ಒಳ್ಳೆ ಸಂಪಾದನೆನೂ ಇದೆಯಂತೆ. ಅತ್ತೆ ಮಗನ ಕಾಟ ಇಲ್ಲ, ಮತ್ತೇನಾಗಿದ್ದು ಬೇರೆ ಸಂಸಾರ. ನೀನು ಅಲ್ಲಿ ರಾಣಿ ಥರ ಇರ್ಬೋದು. ಹಠ ಮಾಡ್ದೆ ಮದ್ವೆಗೆ ಒಪ್ಕೋ. ಹಾಗಲ್ಲ ಅಮ್ಮಿ, ಇನ್ನು 3 ತಿಂಗಳು ಡಿಗ್ರಿ ಮುಗ್ದೋಗುತ್ತೆ. ಅದಾದ್ಮೇಲೆ ಹೇಳ್ದಂಗೆ ನಾನು ಕೇಳ್ತೀನಿ. ನನಗೆ ಓದಾಗಿ ಮಾಡೋಕ್ಕೆ ಇಷ್ಟ ಇಲ್ಲ. ಕೊಟ್ಟಷ್ಟು ಅತಿಯಾಗಿ ನಿಂದು ನಾವೆಲ್ಲ ನಿರ್ಧಾರ ಮಾಡಿದೆ ತಾನೆ. ಒಂದು ತಿಂಗಳು ನಿಖಾ ನಡೆಯುತ್ತೆ. ಇಲ್ಲಿಗೆ ಲೋಕ ನಿಲ್ಸು. ಹೌದಮ್ಮ, ನಿಮ್ಮ ಅಣ್ಣ ಹೇಳ್ತಾ ಇರೋದು ನಿಜಾನೇ. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಹಠ ಮಾಡ್ದೆ ಮದ್ವೆಗೆ ಒಪ್ಕೋ. ಹೌದೌದು, ನೀನ್ ನಿಖಾ ಮಾಡ್ಕೊಂಡು ಮನೆಯಿಂದ ತೊಲಗು. ರಂಜಾನ್ ಏನೋ ಕರೀತಿದ್ರಲ್ಲ, ಹೋಗಿ ಕೇಳ್ಕೊಂಬ ಏನು ಅಂತ. ಇವಳು ಏನ್ ಕೇಳೋದು? ಮುಂದಿನ ತಿಂಗಳು ನಿಖಾ ನಡೆಯುತ್ತೆ. ಇಲ್ಲಿಗೆ ನೀನ್ ಮಾತನ್ನ ನಿಲ್ಸು. ನೀನಿನ್ನೊಂದು ಬರೀ ನಿನಗೆ ಇಷ್ಟ ಬಂದಿದ್ದು ಮಾಡುವಂತ ಸ್ವಾತಂತ್ರ್ಯ ಕೊಟ್ಟ ನೀನೇ ತಾನೆ. ಚಿಕ್ಕ ವಯಸ್ಸಿಗೆ ನಾನು ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಚೂರು ಪ್ರಶ್ನೆ ಮಾಡ್ಸಿದ ಪೂರೈಸ್ಕೊಂಡ್ಬಂದಿದ್ದು ನೀನೇ ತಾನೆ. ಅಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ಯಾ. ಆದ್ರೆ ಒಂದು ವಿಷಯ ಮಾತ್ರ ಯಾಕೆ ಭಯ? ನನ್ನ ಮಾತಿಗೆ ಒಂದ್ಸತಿ ಕೇಳು, 3 ತಿಂಗಳು ಅನ್ನೋದು ಮುಗ್ದೋಗುತ್ತೆ. ಆದ್ಮೇಲೆ ಹೇಳ್ದಾಗ ಈ ಮದುವೆ ನನಗೆ ಬೇಡ. ಎಲ್ಲ ನಿನ್ ಬಾಲ್ಯ ತಾಳ್ಮೆಗಳು. ಈಗ ನಿನ್ನ ಜೀವನದ ಅತಿ ಮುಖ್ಯ ಘಟ್ಟ. ನಾವೆಲ್ಲ ನಿರ್ಧಾರ ಮಾಡಿದ ಮೇಲೆ ಮುಂದಿನ ತಿಂಗಳು ನಿನ್ ನಿಖಾ ನಡೆಯುತ್ತೆ. ಇಲ್ಲಿಗೆ ನೀನ್ ಮೊಂಡು ಬರೋದನ್ನ ನಿಲ್ಸು. ಅಮ್ಮಿ, ನೀನಾದ್ರೂ ಅಣ್ಣಂಗೆ ಒಂದ್ಸತಿ ಹೇಳು, ನನಗೆ ಮದುವೆ ಬೇಡ ಅಮ್ಮಿ. ಭಯ, ನೀನಾದ್ರೂ ನನ್ನ ಮಾತು ಕೇಳು ಭಯ. ಯಾಕೆ? ಏನಾಯ್ತು ಗೊತ್ತಾ? ಯಾರು ನನ್ನ ಮಾತು ಕೇಳ್ತಿಲ್ಲ. ಹೇಳ್ತಿದ್ದೀನಲ್ವಾ, 3 ತಿಂಗಳಲ್ಲಿ ಮದುವೆ ಮುಗ್ದೋಗುತ್ತೆ. ಆದ್ಮೇಲೆ ಹೇಳ್ದಂಗೆ ಆಗಲ್ಲ ಮೇರು. ನಿಜ ಹೇಳ್ತಿರೋದು ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ. ಮುಂದೆ ನೀನ್ ಚೆನ್ನಾಗಿ ಬಾಳ್ಗೆ ಅಂತ ನಾವು ಹೇಳ್ತಿರೋದು. ಹಾಗಲ್ಲ ಭಯ. ಡಿಗ್ರಿ ಮುಗಿಸ್ಬೇಕು. ಭಯ ಪಡ್ತೀನಿ. ನೋಡೋಣ
ಮದುವೆ ಆಗು ಅನ್ನುತ್ತಿದ್ದಾರೆ. ಇದರಲ್ಲಿ ನನಗೇನು ತಪ್ಪೆನಿಸುತ್ತಿಲ್ಲ. ಸಾಕು ಸುಮ್ಮನಿರು ಗೆಳೆಯ. ಮೊದಲು ನಿನ್ನ ಪುರುಷಶಾಹಿ ಕನ್ನಡಕವನ್ನು ಬಿಚ್ಚಿ ಹೆಣ್ಣಿನ ಭಾವನೆಯನ್ನು ಅರ್ಥ ಮಾಡಿಕೊ. ಅವಳ ಚಡಪಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಭಾವನಾತ್ಮಕವಾಗಿ ಆಲೋಚಿಸಬೇಡ ಗೆಳತಿ. ಹೆಣ್ಣಿನ ಭಾವನೆಯನ್ನು ಅರ್ಥ ಮಾಡಿಕೊ ಎಂದರೆ ನಿನಗೆ ಭಾವನಾತ್ಮಕವೆನಿಸುತ್ತಿದೆಯಾ ಗೆಳೆಯ? ರಾಶಿ ಕೆಲಸ ಬಿದ್ದಿದೆ. ಅದು ಮಾಡಿದ್ರೆ ಎತ್ಕೋಬೇಕು ಅಂತ ಅಳ್ತಿದೆ. ಸ್ವಲ್ಪ ತೊಡ್ಕೊಳ್ಳಿ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಹೇಳ್ಬೇಕಿತ್ತು. ಮದುವೆ ಆಗಿ 2 ವರ್ಷ ಆಗ್ತಾ ಬಂತು. ಏನಿವಾಗ ಕೇಳಿಸ್ಕೊಳ್ರಿ. ಮದುವೆ ಆಗಿ 2 ವರ್ಷ ಆಗ್ತಾ ಬಂತು. ಹೀಗಾದ್ರೂ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಬೋದಾ? ತಿಳುಗುನಲ್ಲಿ ಪರೀಕ್ಷೆ ಇದೆ, ಅಪ್ಲಿಕೇಶನ್ ಹಾಕ್ತಾ. ಇವಾಗ ನೀವು ಓದ್ ಮಾಡೋದೇನಿದೆ? ಮನೆ ಜವಾಬ್ದಾರಿ ತಗೋತೇನು? ನೀ ಹೇಳು, ನಾನು ಕೆಲಸ ಬಿಡ್ತೀನಿ. ಓಡು ಮೇಲೆ ನಿನ್ ಖರ್ಚು ದುಡ್ಬೇಕು ಅಂದ್ರೆ ನನ್ನ ಕೇಳು, ನಾನು ನಿನಗೆ ಕೊಡ್ತೇನೆ. ಹಾಗಲ್ಲ ರೀ. ಜೊತೆ ಓದ್ತಿರೋರು ಎಲ್ಲರೂ ಈಗ ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಕೆಲ್ಸಕ್ಕೋಗೋ ಆಸೆ ಏನಿಲ್ಲ, ಹುಡುಗಿ ತಗೋಬೇಕು ಅಂತ ಅಷ್ಟೇ. ನಿನ್ಗೆ ಡಿಗ್ರಿ ಕೊಡಿಸುವ ಆಸೆ ನನಗೂ ಇದೆ. ಅದೇ ಸ್ವಲ್ಪ ಈಗ ಚಿಕ್ಕ ಮಗು, ಅವಳು ನಿಮ್ಮ ಮತ್ತೆ ನಿನ್ನಕ್ಕರೆ ಅವಶ್ಯಕತೆ ಇದೆ. ಸರಿ, ಇನ್ನೊಂದು 2 ವರ್ಷ ಕಾಯ್ದು ನಿನ್ ಡಿಗ್ರಿ ನನಗೆ ಕೊಡಿಸ್ತೇನೆ, ಸರಿನಾ? ಛೇ, ಮದುವೆ ಮಾಡ್ಕೊಂಡು ತಪ್ಪು ಮಾಡ್ದೆ ನಾನು. ಈ ಮನೆ ಕೆಲಸ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಇಷ್ಟೇನಾ ನನ್ನ ಜವಾಬ್ದಾರಿ? ನಮ್ಮ ಮದುವೆಯಾಗಿ ನಿನ್ ಜೀವನ ಅರ್ಥ ಆಯ್ತಾ? ಅರ್ಥ ಮಾಡ್ಕೊ ಮತ್ತೆ. ಪರೀಕ್ಷೆ ಹೋಗ್ತಿಲ್ಲ, ಅರ್ಥ ಮಾಡ್ಕೊ ಮತ್ತೆ. ನಿನ್ನ ಬಿಟ್ಟು ನಿನ್ನಕ್ಕಾಗುತ್ತಾ? ಸುಲೈಸೋ ಮಾತಿಲ್ಲ ನನ್ನ ಹತ್ರ ಬೇಡ. ಈ ವೇಳೆಗಿನ್ನ 2 ವರ್ಷ ಕಾಯ್ತದಷ್ಟೇ. ಅದಾದ್ಮೇಲೆ
ಮಾತ್ರೆ ಅಂತೆ ನಾನು ಬೇಗ ಹೋಗ್ಕೊಂಡ್ಬರ್ತೀನಿ ಈಗ ಸದ್ಯಕ್ಕೆ ಯಾವ ಮಾತ್ರೆನೂ ಇಲ್ಲ. ನಿಮ್ ಹೆಂಡತಿ ಬಂದ್ಮೇಲೆ ಏನಾಯ್ತು ಸರ್? ಆರೆಂಜ್ ಸಿಗುತ್ತಾ? ಆರೆಂಜ್ ಜ್ಯೂಸ್. ಒಂದ್ ನಿಮಿಷ. ಆರೆಂಜ್ ಜ್ಯೂಸ್ ಇಲ್ಲ. ಸದ್ಯಕ್ಕೆ ಇದನ್ನೇ ಇದೆ. ಸರ್, ಹೆಂಡತಿ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಯಾಕ್ ಸರ್? ಅಂಥದ್ದೇನಾಯ್ತು? ಸಮಾಜಕ್ಕೆ ಅಷ್ಟೇ ಚೆನ್ನಾಗಿದೆ ಅವಳು. ಅವಳ ಜೊತೆ ನನ್ನ ಕಷ್ಟ ನನಗೆ ಗೊತ್ತು. ಅಂಥದ್ದೇನಾಯ್ತು ಸರ್? ನಿಮ್ ಹೆಂಡತಿ ನಿಮ್ಮನ್ನ ಅಷ್ಟು ಚೆನ್ನಾಗಿ ಮಾಡ್ಕೊಳ್ತಾರೆ. ನೋಡ್ಕೊತಿದ್ದಾಳೆ. ನನಗೆ ಗೊತ್ತು ನನ್ನ ಕಷ್ಟ. ನನ್ನ ಕಷ್ಟ ಕೂಡ ಬಿಟ್ಟಿದ್ದೀರಾ? ಬನ್ನಿ ಇಲ್ಲಿ. ನನ್ನ ಹೆಸರು ಸನಾ ಅಂತ. ಮದುವೆ ಆಯ್ತಾ? ಇನ್ನ ಇಲ್ಲ ಸರ್. ಚೆನ್ನಾಗಿದೆಯಾ? ಮದುವೆ ಆಗಿಲ್ವಾ? ಏನ್ ಮಾಡೋದು ಸರ್? ಸಂಬಂಧ ತಕ್ಷಣ ಯಾಕಾನೆ ಮದುವೆ ಆಗ್ತಾರೆ? ಮದುವೆ ಆಗ್ಬೇಕು ಕಣ. ಇದನ್ನ ಅದನ್ನ ಕೈ ಹಿಡ್ಕೋಬೇಕು. ಯೋಚನೆ ಮಾಡಿ. ಸರಿ ಇದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗಾಗಲೇ ಮದುವೆ. ಈಗ ನಾನು ಅವ್ರನ್ನ ಪ್ರೀತಿಸೋದು ಪ್ರೇಮಿಸೋದು ಎಷ್ಟರ ಮಟ್ಟಿಗೆ ಸರಿ? ಎರಡ್ ಸಂಸಾರ ಹಾಳಾದಂಗ ಅಯ್ಯೋ ಬಿಡ ಬಿಡ ನನಗಂತ ಪಾಪ ಆದ್ರೆ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ಜೀವನ ಯಾರು ನೋಡ್ತಾರೆ? ನನಗೂ ಈಗಾಗಲೇ 30 ವರ್ಷ ಆಗಿದೆ. ಇಲ್ಲ ನಾನೇ ಏನು ಇದಾಗಿದ್ರೆ ಹೋಗಿಲ್ಲ ಅಲ್ವಾ? ಅವನೇ ತಾನೇ ನನ್ನ ಮುಂದೆ ಬಿದ್ದಿರೋದು. ಇಲ್ಲ ನಾನು ಇಲ್ಲಿ ಸ್ವಾರ್ಥಿಯ ಯೋಚನೆ ಮಾಡೋದೇ ಸರಿ. ಹೌದು ನನ್ನ ಜೀವನದ ಬಗ್ಗೆ ನಾನ್ ತಾನೇ ಯೋಚನೆ ಮಾಡ್ತೀನಿ. ನಾನು ಇಲ್ಲಿ ಸ್ವಾರ್ಥಿ ಆಗೋದೇ ಸರಿ. ಯಾವ್ದಾದ್ರೂ ಜೋಡಿ ಬಂದಿದ್ದಿದ್ರೆ ಅವನೇರಂತ ನಾವು ತಿಳ್ಕೊಳ್ಳೋಣ ಬರ್ರಿ.
ಗೇಮ್ಸ್ ಬೇರೆ. ಸರಿ, ಒಂದು 40 ರೂಪಾಯಿ ಕೊಡಮ್ಮ. ರೂಪಾಯಿ ಮಾಡ್ಕೊಂಡು ಕೊಡೋಣ. ಆಗೋದಿಲ್ಲ, ಕೊಡಮ್ಮ. 40 ಕೊಡಮ್ಮ. 30 ರೂಪಾಯಿ ಮಾಡ್ಕೊಂಡು ಕೊಡೋಣ. ಆಯ್ತು, ಕೊಡಮ್ಮ. ತರಕಾರಿ ತರಕಾರಿ ಸರ್, ನುಗ್ಗೆಕಾಯಿ ನೋಡು ಮೆಹರ್, ನೀನ್ ಇದಕ್ಕೆಲ್ಲ ಹಿಂಗೆ ಮನ್ಸು ಹಾಳು ಮಾಡ್ಕೊಂಡು ಬೇಜಾರಾಗಿರೋದು ಸರಿ ಇಲ್ಲ.
ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ. ನಿಲ್ಲಿಸ್ಬಿಡೋಣ? ತಮಾಷೆ ಮಾಡ್ತಿದ್ಯಾ? ಹಂಗಲ್ಲ, ನಂಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬೆಂಗಳೂರೇ ತಾನೆ, ಟ್ರಾನ್ಸ್ಫರ್ ಅಷ್ಟೇ. ನಾನ್ ಕ್ಯಾನ್ಸಲ್ ಮಾಡಿಸ್ತೀನಿ. ಹಂಗಲ್ಲ, ಬೆಂಗಳೂರಿಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗ್ಲೇಬೇಕು. ಅಲ್ಲ, ನಿಮಗೆ ನನಕ್ಕಿಂತ ಆ ಬೆಂಗಳೂರಿಗೆ ಹೋಗೋ ಆಸೆನಾ? ನಾನ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏನೇ ಮಾಡ್ತಿರೋದು? ನೀನ್ ಮನೆ ಅನ್ಕೊಂಡಿದ್ರ ಹೋಟೆಲ್ ಅನ್ಕೊಂಡಿದ್ರ? ನಂದೇ ಮನೆ, ಏನ್ ತೊಂದ್ರೆ? ಮನೆ ನಿಂದಷ್ಟೇ ಅಲ್ಲ, ಅದು ಕೂಡ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಹೆಂಡ್ತಿ ಇದ್ದಾರೆ. ಏನ್ರಿ ಮಾಡ್ತಿದ್ದೀರಾ? ಸುಮ್ಮನೆ ತಲೆ ತಿನ್ಬೇಡ ಮೆಹರ್. ನಡಿ ಒಳಗಡೆ. ನಾನ್ಯಾಕೆ ಹೊರಗಡೆ ಹೋಗ್ಬೇಕು? ಕೆಲ್ಸ ಮಾಡ್ತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗ್ತಿಲ್ವಾ? ಕೇಳೋದಕ್ಕೆ ನಿನಗೆ ನಾಚಿಕೆ ಆಗ್ತಿಲ್ವಾ ಮೆಹರ್? ಕೇಳೋದಕ್ಕೆ ನನಗೆ ಏನಕ್ಕೆ ನಾಚಿಕೆ ಆಗ್ಬೇಕು? ಅಷ್ಟೇ ಕೆಲ್ಸ ಮಾಡ್ತೀರ ನೀವಿಬ್ರು. ನಾನು ಏನ್ ಕಮ್ಮಿ ಮಾಡಿದ್ದೆ? ನಾನು ನಿಮಗೆ ಏನ್ ಕಮ್ಮಿ ಮಾಡಿದ್ದೆ? ನಾನು ನಿಮಗೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ಡಿಗ್ರಿ ಆಸೆನೆಲ್ಲ ಬಿಟ್ಕೊಳ್ತಾ ಇಲ್ಲ. ಏನಕ್ಕೆ ಕಾಲ್ ಮಾಡಿದ್ದೆ ನನಗಿಂತ ಹೇಳಿ? ಯಾಕೆ ಮಾಡಿದ್ದೆ? ನನಗೆ ಏನಕ್ಕೆ ಕಾಲ್ ಮಾಡಿದ್ದೆ? ಮಾತಾಡಿ. ಒಂದ್ ಪ್ರಶ್ನೆ, ಇದು ಸಮಾಧಾನ. ಏನು? ನಾಚಿಕೆನಾ? ಕೇಳೋವಾಗ ಹೇಳ್ತೀನಿ. ಒಳ್ಳೆ ಹೆಗಲ್ ತರ ಬಿದ್ದಿರ್ತೀಯಲ್ಲ ಮೂಲೆಯಲ್ಲಿ. ಯಾವ ಸುಖ ಪಡ್ಕೊಂಡಿದ್ದೀನಿ ನಿನ್ನಿಂದ ನಾನು? ಯಾವ ಸುಖ ಪಡ್ಕೊಂಡಿದ್ದೀನಿ ನಿನ್ನಿಂದ ನಾನು? ಯಾವತ್ತಾದ್ರೂ ನಿನ್ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಆ ಕೂಲಿ ಬಿದ್ದ ಕಣ್ಣು, ಆ ಜೋತು ಬಿದ್ದ ಹೊಟ್ಟೆ, ಆ ಮೂಳೆಗಳು, ನೀನು ನೋಡಿದ್ರೆ ನನಗೆ ಕಸೆ ಆಗ್ತದೆ. ಬಿಟ್ಬಿಡ ನೀನನ್ನ. ಏನ್ ಮಾಡ್ತೀಯ? ಬಿಡಿ ನಿನ್ನನ್ನ. ಬಿಟ್ಬಿಡಿ. ಬೆಂಗಳೂರು ಆಸೆ ಬಿಟ್ಟು ಆಗ ನಾನಿನ್ನ ಬಿಡ್ಬೇಕಲ್ಲ. ಅವ್ರು ನನಗೋಸ್ಕರ ಅದು ಬಿಟ್ರ ಫಸ್ಟ್ ಬೆಂಗಳೂರು ಆಸೆ ಬಿಟ್ಟಲ್ಲ. ಇದೇ ಸರಿಯಾದ ದಾರಿ. ನೀನ್ ಹಿಂಗೆ ಮಾಡ್ತಿರು. ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ. ಅದು ಬಿಟ್ರ ನಾನಾದ್ರೂ ತಪ್ಪು ಮಾಡ್ತೀನಿ ಹೊರತು ಎಲ್ಲರೂ ತಪ್ಪು ಮಾಡಲ್ಲ. ಕೂಡ ಎಲ್ಲ ಕೊಟ್ಟಿದ್ದೆ, ಹೇಳ್ದಂಗೆಲ್ಲ ನಾನು ಮಾಡ್ಕೊಂಡೆ. ನನಗೆ ಈ ಥರ ಮಾಡಿದ್ಯಾ? ನಾನು ಯಾರತ್ರ ಯಾರು ಏನ್ ಮಾಡ್ಲಿ? ಅಯ್ಯ ನನಗೆ ಮಾತು ಕೊಟ್ಟಿದ್ದ, ಸರಿ ಮಾಡ್ತಾನೆ ಅಂತ ನನಗೆ ಮಾತು ಕೊಟ್ಟಿದ್ದ. ಅಯ್ಯ ನನಗೆ ಸಹಾಯ ಮಾಡ್ತಾನೆ. ಅಯ್ಯ 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 ನಿಮ್ಮ ದರ್ವಾಜ ನಾನು ಒಬ್ಬನೇ ಬಂದೆ.
ಯಾಕೆ ಹೇಳ್ ಬರ್ಲಿಲ್ಲ? ನಮ್ಮ ಮಾನ ಮರಿ ತೆಗಿಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ನೀನು? ಅಲ್ಲ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ಬೇಕಿತ್ತು ನಾನು. ಅವರು ಮನೆಗೆ ಬಂದ್ರೆ ಒಂದು ವಾರ ಆಯ್ತು. ಒಂದು ಕಡೆ ಹೋಗ್ತಿದ್ದೀನಿ ಅಂತ ನನಗೆ ಹೇಳ್ಬಿಟ್ಟು ಹೋಗಿಲ್ಲ. ಎಲ್ಲ ಉತ್ತರ ಬರ್ತಿದ್ದೆ ತಾನೆ. ಕಿಟ್ ಹಾಕಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಕ್ ಬಂದಿಲ್ವಲ್ಲ. ಅದೇ ನಿನ್ ಪತ್ರ ಬರ್ದಿದ್ದಲ್ಲ, ನಿನ್ ಗಂಡ ಎಲ್ಲ ನರ್ಸಿಂಗ್ ಹೋಗಿದ್ದಾನಂತ ಅದೆಲ್ಲ ನಡ್ಕೊಂಡು ಕೊಂಡ್ಕೋಬೇಕ ನಾವಿಲ್ಲಿ. ಬಂದಿದ್ರೆ ಬಂದು ನೋಡ್ಬೇಕಿತ್ತು. ಊರಲ್ಲಿ ಇರೋದೆಲ್ಲ ನೋಡಿದ್ದಾರೆ. ಸಭಾಸದಲ್ಲಿರೋದೆಲ್ಲ ಇದನ್ನ ಕಂಡು ಏನ್ ಮಾಡೋ ಹಾಗಿದೆ ನಾವು? ಮಸೀದಿಗೆ ಒಂದು ಅರ್ಜಿ ಕೊಡಕ್ಕಾಗತ್ತಾ? ಹೋಗಿ ಅವ್ರ ಜೋರ್ ಮಾಡಿದ್ರೆ ಹೇಳ್ತಾನೆ ಹೌದು ನಿಜ ಅಂತ. ನಾನು ಅವ್ರ ಜೊತೆ ನಿಖಾ ಮಾಡ್ಕೋತೀನಿ ಅಂತಾನೆ ಹೇಳ್ತಾನೆ. ಜೋರ್ ಮಾಡಿದ್ರೆ ನನಗೆ ಮೆಹರನ ಹೆಂಗ್ಸೇ ಬೇಡ, ಅವ್ರಿಗೆ ತಲಾಕ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದೇನ್ ಮಾಡೋ ಹಾಗಿದೆ ನಾವೆಲ್ಲ? ಹಾಗಾದ್ರೆ ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ. ಒಬ್ರು ತಂದೆ ಆಗಿ ಕೆಲಸ ಮಾಡ್ತೀವಿ ಅವ್ರಿಗೆ. ಯಾಕೆ ಈ ತರ ಮಾಡ್ತಿದ್ದೆ ಅಂತ ನನಗೆ ಯಾರಿಗಾದ್ರೂ ಹೇಳಕ್ಕಾಗಲ್ಲ. ಬೇಡ ಬೇಡ ಅಂದ್ರು ವಯಸ್ಸಿರೋ ವಯಸ್ಸಲ್ಲಿ ನನಗೆ ಮದುವೆ ಮಾಡಿದ್ರು. ಇನ್ನೂ ಒಂದು ವರ್ಷ ಮುಟ್ಟ ಹಾಕೊಂಡು ಕಾಲೇಜ್ಗೆ ಹೋಗ್ತೀನಿ ಅಂದ್ರು. ಯಾರು ನನ್ನ ಮಾತು ಕೇಳಿಲ್ಲ. ಹೋಗ್ತಿರೋದು ಯಾರು? ಮದುವೆ ಆಗಿಲ್ಲ ಅಮ್ಮ. ನಾನು ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾನು ಲಾಯರಾಗಿ ಮುದುಕಿಯಾಗಿ ಕೂತಿದ್ದೀನಿ. ಅದ್ರಲ್ಲಿ ನನ್ನ ಗಂಡ ಕೇಳಿದೆ, ನಾನು ಡಿಗ್ರಿ ಮಾಡಿದ್ದೀನಿ ಅಂತ. ಬಿಟ್ಟು ಒಂದು ನಿಮಿಷ ಇರಕ್ಕಾಗಲ್ಲ ಅಂತ ಹೇಳಿ ಮುಸ್ಲಾಯಿಸ್ದ. ಆದ್ರೆ ನಾನು ಮರಳಾಡೋದು. ಆದ್ರೆ ಈಗ ಬೇರೆ ಯಾರ ಜೊತೆನೋ ಸುತ್ತಾಡ್ತಿದ್ದಾರೆ. ಏನ್ ಕಮ್ಮಿ ಮಾಡಿದ್ದೆ? ನೀನು ಕೊಡ್ತಾನ ಅಂದ್ರೆ ಕಾನೋಡಕ್ಕೆ ನನಗೆ ಅಸಹ್ಯ ಆಗುತ್ತೆ. ನನ್ನ ದೂರ ಇರೋದು ತಾಯ್ತಾನೆ. ಏನ್ ಮಾಡಿ ಯಾರಾದ್ರೂ ಹೋಗ್ಲಿ, ಅದೇ ಹೆಣ್ಮಕ್ಳಿಗೆ ಅವ್ರ ಮನೆ ಆಸರೆ ಅಲ್ವಾ? ಅದಕ್ಕೆ ಇಲ್ಲಿಗೆ ಬಂದ್ರೆ ಎಲ್ಲರೂ ನನ್ನ ದೂರ ನಡೆಸಿದ್ದೀರಾ? ಸಾಕು ಮಗಳೇ, ಸಾಕು. ಹೌದಮ್ಮ, ಸಾಕಾಗೋಗಿದೆ. ಅಯ್ಯೋ, ಯಾರೋ ಸುಸ್ಸು ಮಾತಾಡ್ಕೊಂಡಿದ್ರು. ಗಂಡ ಅಂತವನಲ್ಲ, ಒಳ್ಳೆ ಅಂತ ನಂಬಿದ್ದೆ. ಆದ್ರೆ ಈಗ ನಾಳೆ ಕಂಡಿದ್ದೀನಿ. ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆ. ಎಲ್ಲ ಗೊತ್ತು. ಕ್ಯಾನ್ಸರ್ ಬೇರೆ ಮಾಡಿಸ್ಕೊಂಡ್ ಬಂದಿದ್ದಾರೆ. ನನಗೆ ಏನ್ ಮಾಡೋದಿಲ್ಲ. ನಾನೇ ತಂದ್ಕೋ ಮಗಳೇ, ಅವನನ್ನ ಪ್ರೀತಿಯಿಂದ ಸರಿ ನಾಡಿಗೆ ತರ ಪ್ರಯತ್ನ ಮಾಡೋಣ. ಅಮ್ಮ, ಇದನ್ನೇ ಬೇರೆ, ಜೀವನನೇ ಬೇರೆ ಅಮ್ಮ. ಹೆಂಡತಿದ್ರು ಹೆಂಗಸರು ಸಿಗ್ತಾರೋ ಗಂಡಸ್ನ ನಾನು ಅಂತ ಹೇಗೆ ಗೌರವಿಸ್ಲಿ? ನೋಡಿದ್ರೆ ಉಳಿಯಲ್ಲ ಉಳಿಯತ್ತೆ. ತಿನ್ಬೇಕು ಒಂದು ನಿಮಿಷ. ಇದು ತುಂಬಾ ದೂರದ ವಿಷಯ. ನನಗೆ ಏನ್ ಕೊಡೋದು? ನಾನೇ ತಗೋತೀನಿ. ಮೆಹರನ್, ಅತಿ ಆಯ್ತು ನಿಂದು. ಏನೋ ಗಂಡ್ಸು ಕೊಚ್ಚೆ ತುಂಡಿದಾನೆ. ನೀರಿನ ಕಡೆ ಕಾಲ್ ತೊಳ್ಕೊಂಡು ಒಳಗ್ ಬರ್ತಾನೆ. ಅವ್ರಿಗೇನು ಕಳಂಕ ಬರಲ್ಲ. ಅಲ್ಲ ಮಿಜಾನ್, ನಮ್ಮ ಎದುರುಗಡೆ ಜೋರ್ ಮಾಡೋರು ಇವ್ರ ಗಂಡನ ಮುಂದೆ ಜೋರ್ ಮಾಡಿರ್ಬೇಡ. ಅದಕ್ಕೆ ಅನ್ಸುತ್ತೆ ಇವ್ರ ಗಂಡ ಅವ್ರನ್ನ ಬಿಟ್ಟು ನರ್ಸಿಂಗ್ ಹೋಗಿರೋದು. ಇನ್ನು ನಮ್ಮನೆ ಸೊಸೈಟಿ ಕಲ್ತ್ರೆ ಚಕ್ಕ. ಚೆನ್ನಾಗಿ ಮಾಡ್ತೀಯಣ್ಣ. ಚೆನ್ನಾಗಿ ಮಾಡ್ತೀಯ. ದೇವರಿಂದ ಚೆನ್ನಾಗಿದ್ದೀನಿ. ಮನೆ ಕೆಟ್ಟೋಳು. ಏನೋ ಅಂತ ನನಗೆ ಗೊತ್ತಾಗೋ ಅಷ್ಟರಲ್ಲಿ ಕಾಲ ಮಿಂಚೋಗಿತ್ತು ಬಿಡು. ಏನ್ ಮಾಡಿ ಅಂತ ಇವತ್ತವರೆಗೂ ಬಿಟ್ಟು ಮನೆಯಿಂದ ಹೊರಗೆ ಬಂದವಳಲ್ಲ. ಅವಳ ಕೆಳಗೆ
ನೀನ್ ನೀರು ಕುಡಿಯಲ್ಲ, ಗಂಡನ ಮನೆಗೂ ನಾನು ಹೋಗೋದಿಲ್ಲ. ಅದು ನಾನು ಬಂದ ಮಾಡಿದ್ರೆ ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅಷ್ಟೇ. ಸಾಯೋರು ಯಾರು ಹೇಳ್ಕೊಂಡ್ ಮಾಡಲ್ಲ. ನೀನ್ ಸಾಯ್ಬೇಕು ಅಂತಿದ್ರೆ ನೀನ್ ಬರಕ್ಕಿಂತ ಮುಂಚೆನೆ ಆ ಕೆಲಸ ಮಾಡ್ಬೇಕಿತ್ತು. ಯಾವ ಮನೆಯಿಂದ ನೀನ್ ಡೋಲಿ ಹೋಗಿತ್ತೋ ಅದೇ ಮನೆಯಿಂದ ನೀನ್ ಡೋಲ ಬರ್ಬೇಕು. ಅದು ಒಳ್ಳೆ ಹೆಣ್ಣಿನ ಲಕ್ಷಣ. ಅಂದ್ರೆ ಇನ್ನು ನಿನ್ಗೆ ಹೈಸ್ಕೂಲ್ ಓದೋ ಮಕ್ಕಳಿದ್ದಾರೆ, ಮತ್ತೆ ಇರ್ಬೇಕಾಗಿರೋ ತಂಗಿರಿದ್ದಾರೆ. ಒಂದು ಒಳಗಡೆ ತಿಂಡಿದ್ದೀನಿ ಮತ್ತೆ ಅಮ್ಮ ಟ್ಯಾಕ್ಸಿ ಬಂತ ನೋಡು. ಮತ್ತೆ ನಿನ್ ಮಕ್ಕಳು ಅಕ್ಕಪಕ್ಕದವ್ರು ಕೇಳಿದ್ರೆ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳು. ನೋಡಿದ್ಯಾ ಗೆಳೆಯ, ತನ್ನ ಕಲ್ಲದ ತಪ್ಪಿಗೆ ಈ ಹೆಣ್ಣು ತವರ ಮನೆಯ ಆಸರೆಯೂ ಇಲ್ಲದೆ ಅನಾಥಳಾಗಿದ್ದಾಳೆ. ಹೌದಲ್ಲ ಗೆಳತಿ, ಹೆಣ್ಣಿಗೆ ಯಾಕೆ ಎಷ್ಟೊಂದು ಕಷ್ಟಗಳು? ಸಮಾನಾರ್ಥಕ ಇರುವ ಈ ಮನುಷ್ಯ ಸಮಾಜ ನಾವು ಮರಗಳೇ ಅಷ್ಟೇ ವಾಸಿ. ನನಗನಿಸೋ ಪ್ರಕಾರ ಇದು ಮೇರನ್ ಮನೆಯ ಕಥೆ ಅಲ್ಲ. ಹೌದು ಗೆಳೆಯ, ಇದು ಬರೀ ಮೆಹರನ್ನ ಮನೆ ಕಥೆಯಲ್ಲ. ನಮ್ಮ ಸಮಾಜದಲ್ಲಿ ಇಂತಹ ಹಲವು ಹೆಣ್ಣು ಮಕ್ಕಳಿದ್ದಾರೆ. ಕೇಳಿ ಕರೆಕ್ಟಾಗಿ ಕೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲ ಸಲ್ಮಾ ಸಲ್ಮಾ ಯಾರು ಬಂದಿದ್ದಾರೆ ನೋಡು. ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ಮಕ್ಕಳು ತಾಯಿ ಅಂತ ಮನೆಗೆ ಇಟ್ಕೊಂಡಿದ್ದೀನಿ. ಸಲ್ಮಾ ಯಾಕೆ ಹೋಗ್ರಿ ಇವರೆಲ್ಲ? ನಿಮ್ಮಮ್ಮ ಏನಾದ್ರು ಪತ್ರ ಬಸ್ ತಪ್ಪಿಕೊಟ್ಟಿದ್ದಾಳ, ಪಂಚಾಯತಿ ಕಟ್ಟಿದ್ದಾಳ? ಹೇಳುವವಳಿಗೆ ಎದ್ರೋಣಲ್ಲ ನಾನು. ಹೀಗೆ ಮಾಡ್ತಾ ಇದ್ರೆ 3 ಸತಿ ತಲಾಕ್ ಅಂತೀನಿ. ಏನ್ ಮಾಡ್ತಾರ ನಾನು ನೋಡ್ತೀನಿ. ಸರಿ, ಚಿಕನ್ ಇರ್ಬೇಕಾದ್ರೆ ಮನೆಯಲ್ಲಿ ಬಂದವ್ರು ಬಹಳ ತಗೊಂಡವ್ರೆ. ಹೋಗ್ಬೇಕು.
ಗಂಡನ ದೇಹದಲ್ಲಿ ಶಕ್ತಿ ಇದೆ, ಕೈಯಲ್ಲ ಕಾಸಿದೆ ಅಂತ ಆಡ್ತಾರೆ. ಗೊತ್ತಾ ನಿಂಗೂ ತೇಲೋಗಿದ್ದು ನೀನ್ ತಾನೇ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ಬೇಕಿಲ್ಲಾನು. ಸುಮ್ನೆ ಮನೆ ಮುಂದೆ ಬಂದು ಒಬ್ಬನೇ ನಿಂತ್ಕೋಬೇಡ ಆ ತರ. ನಾವೀಗ ಹೋಗ್ತಾ ಇದೀವಿ, ನಿಭಾಯಿಸ್ಕೊಂಡು ಹೋಗ್ಬೇಕು ಜವಾಬ್ದಾರಿಯಿಂದ. ಅಡಿಯ ಫಾರೂಕ್, ಸಲ್ಮಾನ್
ನೋಡಿ ಬಲ್ಲಿಗೆ ಮಸನವ ಸೇರಿದೆ ಕರಿಕರವಿಲ್ಲದ ಕಟುಕರ ತೋಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಮರಿಗಿಳಿ ಕುಳಿತಿರೋ ಮರದಡಿ ಗರುಡನ ಗಮನವೇ ಗಿಣಿಗಳ ಕರಣವೇ ಕುರುಡರ ಜಗವೇ ಹೊರಳದ ಕಿರುನಗೆ ಆಗಿದೆ ಮೈಗೆ ಹರಿಯದ ಕಿರುನಗೆ ಅಳುತ್ತಿದೆ ಅಯ್ಯೋ ಎಂತ ಅನಾಹುತ ಮಾಡುತ್ತಿದ್ಯಾ ಮೆಹರೂನ್ ಬೇಡ ನಿಲ್ಲಿಸು ಎಲ್ಲ ಮಕ್ಕಳು ಅನಾಥರಾಗುತ್ತಾರೆ ಬೇಡ ಮೆಹರೂನ್ ಬೇಡ ಹೌದು ಮೆಹರೂನ್ ನೀನ್ ಮಾಡ್ತಿರೋದೇ ಸರಿ ಇಂಥ ಪಾಪಿ ಪ್ರಪಂಚದಲ್ಲಿ ಬದುಕಿ ಪ್ರಯೋಜನವಿಲ್ಲ ಬಾಳ ಸಂಗಾತಿಯ ಕೈ ಕೊಟ್ಟ ಮೇಲೆ ಬದುಕಿ ಪ್ರಯೋಜನವೇನು ಕಬರ ಬಳ್ಳಿ ನಿನ್ನನ್ನು ತ್ಯಜಿಸಿದೆ ಗಂಡನ ಮೋಸ ಅಪಮಾನ ಮಾನಸಿಕ ಹಿಂಸೆ ಅಯ್ಯೋ ಬೇಡ ಅಮನ್ ನಿನ್ನ ತಂಗಿಯನ್ನು ಕಾಪಾಡಿಕೋ ಇವಾನ್ ಎಲ್ಲಿದೀಯಾ ನಾನು ನಿನ್ನ ಕೆಳಗೆ ಮಾಡುತ್ತಿರುವ ಅನಾಹುತವನ್ನು ನೋಡು ಸಲ್ಮಾ ಎಲ್ಲಿದ್ದಾಳೆ ಸಲ್ಮಾ 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 ಜಗತ್ತನ್ನೇ ತೊರೆಯುವಂತಹ ಹೆಣ್ಣಿನ ಅಂತರಂಗವನ್ನು ದರ್ಶನ ಮಾಡಿಸಿದಂತಹ ಎಲ್ಲ ಈ ಎದೆ ಎಣತೆ ನಾಟಕದ ಪುಟ್ಟ ಪುಟ್ಟ ಎಲ್ಲ ಎದೆ ಎಣತೆಗಳಿಗೂ ಸಹ
ನಿಮ್ಮೆಲ್ಲರ ಹೃತ್ಪೂರ್ವಕವಾಗಿರ್ತಕ್ಕಂಥ ಜೋರು ಚಪ್ಪಾಳೆಗಳನ್ನು ನೆನೆಸ್ಕೊಳ್ತಾ ಇದ್ದೀನಿ. ಈಗ ಪ್ರತಿಯೊಬ್ಬ ಪಾತ್ರಧಾರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾರೆ. ಜಂಬೆಯಲ್ಲಿ ನಾನು ಮಧು BBA ವಿದ್ಯಾರ್ಥಿ. ಚಂಬೆಯಲ್ಲಿ ನಾನು ಮ್ಯಾಥ್ಯೂ BBA ವಿದ್ಯಾರ್ಥಿ. ಕೀಬೋರ್ಡಲ್ಲಿ ನಾನು ಮಿಲನ್ BBA ವಿದ್ಯಾರ್ಥಿ. ಗಾಯನದಲ್ಲಿ ಅಕ್ಷಯ ಫಾರೆನ್ಸಿಕ್ ಸೈನ್ಸ್. ನಾನು ನಿಮ್ಮ ಪ್ರೀತಿಯ ನಿತಿನ್ B.Com ವಿದ್ಯಾರ್ಥಿ. ತರಕಾರಿ ಮಾರೋನು ಮತ್ತೆ ಕಳೆಕಾಯಿ ಮಾರೋನು. ಥ್ಯಾಂಕ್ ಯು. ಅಮಾನ್ ಪಾತ್ರದಲ್ಲಿ ನಾನು ಪ್ರಥಮ್ ರಾಜ್ BCA ಸೈಬರ್ ಸೆಕ್ಯೂರಿಟಿ ವಿದ್ಯಾರ್ಥಿ. ಮರಳಾಗಿ ನಾನು ವೈಷ್ಣವಿ S BBA ವಿದ್ಯಾರ್ಥಿ. ಫರೂಕ್ ಹಾಗೂ ಡಾಕ್ಟರ್ ವಿಕಾಸ್ ಕೆ B.Com ಸೆಕೆಂಡ್ ಇಯರ್ ವಿದ್ಯಾರ್ಥಿ. ನರ್ಸ್ಗಳಾಗಿ ನಾನು ದೀಕ್ಷಾ BBA ಏವಿಯೇಷನ್ ಮ್ಯಾನೇಜ್ಮೆಂಟ್. ಅಸ್ಸಲಾಮು ಅಲೈಕುಂ ಕ್ರಿಸ್ತು. ವಿನಾಯಕನ ಪಾತ್ರದಲ್ಲಿ ಆದಿತ್ಯ BSc ವಿದ್ಯಾರ್ಥಿ. ಸಲ್ಮಾ ಪಾತ್ರದಲ್ಲಿ ನಾನು ಸೆಲಿನಾ BBA ವಿದ್ಯಾರ್ಥಿ. ಮೆಹರೂನ್ ಪಾತ್ರದಲ್ಲಿ ನಾನು ಧೃತಿ BBA ಫೈನಲ್ ಇಯರ್ ವಿದ್ಯಾರ್ಥಿ. ಹೆಣ್ಣುಮರ ಪಾತ್ರದಲ್ಲಿ ತನ್ವಿ ಜೈನ್ BCA ಸೈಬರ್ ಸೆಕ್ಯೂರಿಟಿ. ಅಮ್ಮನ ಪಾತ್ರದಲ್ಲಿ ವಿದ್ಯಾ ಸೆಕೆಂಡ್ ಇಯರ್ BBA ಏವಿಯೇಷನ್ ಮ್ಯಾನೇಜ್ಮೆಂಟ್. ಬಾಲು ಪಾತ್ರದಲ್ಲಿ ನಾನು ಚಂದನ B.Com ಪ್ರೊಫೆಷನಲ್ ವಿದ್ಯಾರ್ಥಿ. ನೃತ್ಯದಲ್ಲಿ ಐಶ್ವರ್ಯ BBA ಏವಿಯೇಷನ್ ಮ್ಯಾನೇಜ್ಮೆಂಟ್. ನೃತ್ಯದಲ್ಲಿ ಪವಿತ್ರ BSc ಲೈಫ್ ಸೈನ್ಸ್. ನೃತ್ಯದಲ್ಲಿ ದೀಪಿಕಾ BCA ಕಂಪ್ಯೂಟರ್ ಸೈನ್ಸ್. ನೃತ್ಯದಲ್ಲಿ ವೈಷ್ಣವಿ BBA ಏವಿಯೇಷನ್ ಮ್ಯಾನೇಜ್ಮೆಂಟ್. ಸ್ಟೇಜ್ ಕಮಿಟಿಯಲ್ಲಿ ನಾನು ಶಿವಕುಮಾರ್ B.Com. ಸ್ಟೇಜ್ ಕಮಿಟಿಯಲ್ಲಿ ನಾನು ಕಿರಣ್ B.Com. ಸ್ಟೇಜ್ ಕಮಿಟಿಯಲ್ಲಿ ನಾನು ಚೇತನ್ B.Com.